ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ವಿದ್ಯಾಧರ. ಇವತ್ತು ನಮ್ಮ ರೈತರ ತೋಟಕ್ಕೆ ಬಂದಿದ್ದೀವಿ. ಅಡಿಕೆ ತೋಟದಲ್ಲಿ ಆಗ್ತಿರೋಂಥ ಕೆಲವು ಅಭ್ಯಾಸಗಳು ಯಾವ ಥರ ತಪ್ಪಾಗ್ತದೆ, ಏನು ಮಾಡ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ರಿ, ಆಧಾರ ಬೇರೆ ಎಲ್ಲ ಮೇಲ್ ಬಂದಿದೆ. ಇದು ಎರಡು ಕಾರಣಕ್ಕೆ ಮೇಲ್ ಬರುತ್ತೆ. ಒಂದು, ಸುತ್ತಲೂ ಮಣ್ಣು ಟೈಟ್ ಆದರೆ ಬರುತ್ತೆ. ಇನ್ನೊಂದು, ಆಹಾರ ನಾವು ಬುಡಕ್ ಕೊಟ್ಟರೆ ಮೇಲ್ ಬಂದ್ಬಿಡುತ್ತೆ. ಇದೊಂದು ತಪ್ಪಿಸ್ಕೊಳ್ಳಿ. ಮರದಿಂದ 2.5 ಅಡಿ ದೂರದಲ್ಲಿ ನಾವು ಗೊಬ್ಬರನ ಹಾಕ್ಕೊಬೇಕು. ನೆಕ್ಸ್ಟ್, ಈ ಒಂದು ಗರಿಗಳು ಏನು ಬಿದ್ದಿದೆ ಇಲ್ಲಿ, ಮರದ ಬುಡಕ್ಕೆ ಹಾಕ್ಬೇಡಿ, ಮಧ್ಯ ಸಾಲಿಗೆ ಹಾಕೊಳ್ಳಿ. ಮುಖ್ಯವಾಗಿ ಇಲ್ಲಿ ರೈತರು ಏನು ತಪ್ಪು ಮಾಡಿದ್ದಾರೆ ಅಂದ್ರೆ, ಮೇಲ್ಗಡೆ ಹಳೆ ಹಿಂಗಾರುಗಳಿದೆಯಲ್ಲ ಅದನ್ನ ಕೊಯ್ಸ್ಬಿಟ್ಟು ಬೆಂಕಿ ಹಾಕ್ಬೇಕು ಹೊರಗೆ. ತೋಟದೊಳಗೆ ಹಾಕಬೇಡಿ, ಮತ್ತೆ ಹಿಂಗಾರದ ಹತ್ರ ಬಿಡಬೇಡಿ. ಯಾಕೆಂದ್ರೆ ಅದರಲ್ಲಿ ಸಣ್ಣ ಹುಳು ಇರುತ್ತೆ. ಹೊಸ ಹಿಂಗಾರದಲ್ಲಿ ಬರೋಂಥ ಅಡಿಕೆ ಹಳ್ಳಿನ ರಸ ಇರುತ್ತೆ, ಅದು ತುದಿ ಕಪ್ಪಾಗಿ ಡ್ರಾಪ್ ಆಗುತ್ತೆ. ಮಣ್ಣಿನಲ್ಲಿ ಜೈವಿಕ ಕ್ರಿಯೆನ ಚೆನ್ನಾಗಿಟ್ಕೊಳ್ಳಿ, ತೋಟ ಆರೋಗ್ಯವಾಗಿರುತ್ತೆ. ನಮಸ್ತೆ.